ಗಿಲ್ಲಿಗೆ ಊಟದ ವಿಚಾರದಲ್ಲಿ ರಘು ಅವರು ತುಂಬಾನೇ ಹೀಯಾಳಿಸಿ ಮಾತಾಡಿದ್ದಾರೆ. ಬಟ್ ಇದು ಒಂದು ಸಲ ಆಗಿದ್ರೆ ಓಕೆ. ಈ ಮಾತುಗಳನ್ನ ಪದೇ ಪದೇ ಗಿಲ್ಲಿಗೆ ರಘು ಅವರು ಹೇಳ್ತಾ ಇರೋದ್ರಿಂದ ಅಲ್ಲಿ ಗಿಲ್ಲಿ ಅದನ್ನ ಸೀರಿಯಸ್ ಆಗಿ ತಗೊಳ್ದೇ ಇರ್ಬೋದು. ಬಟ್ ಹೊರಗಡೆ ನೋಡ್ತಾ ಇರೋ ಜನಕ್ಕೆ ಅದು ತುಂಬಾನೇ ಹರ್ಟ್ ಆಗ್ತಿದೆ. ಏಕೆ ಅಂದ್ರೆ ಒಂದು ಊಟದ ವಿಚಾರದಲ್ಲಿ ಒಬ್ಬ ಮನುಷ್ಯ ಒಂದು ಸಲ ಕಾಮಿಡಿ ಮಾಡ್ಬೋದು, ಅದು ಕಾಮಿಡಿ ಅಂತ ಅನಿಸ್ತಾ ಇಲ್ಲ. ಅವ್ರು ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದಾರೆ ಅಂತ ಅನಿಸ್ತಿದೆ. ಏನಪ್ಪಾ ಅಂದ್ರೆ ಗಿಲ್ಲಿ ಊಟ ಮಾಡೋದನ್ನ ಬಿಟ್ಟು ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ, ಬರೀ ತಿನ್ನೋದೇ ಮಾಡ್ತಾನೆ. ಅಂಡ್ ಊಟ ರೆಡಿ ಆಗ್ತಿದ್ದಂಗೆ ಬಂದು ಅಡಿಗೆ ಮನೆ ಹತ್ರ ಊಟ ಹಾಕ್ರಿ ಅಂತ ಪ್ಲೇಟ್ ಇಟ್ಕೊಂಡು ನಿಂತ್ಕೊಳ್ತಾನೆ. ಒಂದು ಟಾಸ್ಕ್ ನೆಟ್ಟಗಾಡೋದಿಲ್ಲ, ಒಂದು ಮನೆ ಕೆಲಸನ ನೆಟ್ಟಗ್ ಮಾಡೋದಿಲ್ಲ ಅಂತ ಅವರು ಸಾಕಷ್ಟು ಮಾತುಗಳನ್ನ ಹೇಳಿದ್ದಾರೆ. ಅಂಡ್ ಅದು ತುಂಬಾ ಸಿಟ್ಟಲ್ಲಿ ಹೇಳಿದ್ದಾರೆ. ಕಾಮಿಡಿಗೆ ಹೇಳಿದ್ರೆ ಒಂದು ಓಕೆ, ಆದ್ರೆ ಈ ಮಾತುಗಳನ್ನ ಯಾವನು ಗಿಲ್ಲಿ ಸೀರಿಯಸ್ ಆಗಿ ತಗೊಂಡಿಲ್ಲ. ಏಕೆ ಅಂದ್ರೆ ನಾವು ಗಿಲ್ಲಿನ ಡೇ ಒನ್ ಇಂದ ನೋಡ್ತಿದೀವಲ್ಲ, ಒಬ್ರನ್ನ ನಗ್ಸೋ ಪ್ರಯತ್ನದಲ್ಲಿ ಗಿಲ್ಲಿ ಇರ್ತಾನೆ ಹೊರತು ಯಾವುದೇ ರೀತಿಯಿಂದ ಇರಿಟೇಟಿಂಗ್ ಮಾಡ್ಬೇಕು ಅಂಡ್ ಅವ್ರನ್ನ ಹರ್ಟ್ ಮಾಡ್ಬೇಕು ಅನ್ನೋ ಯಾವುದೇ ಉದ್ದೇಶ ಇರೋದಿಲ್ಲ. ಸೊ ಈಗ ನಾವು ರೀಸೆಂಟ್ ಆಗಿ ನೋಡಿರೋ ಎಪಿಸೋಡ್ ಅಲ್ಲೂ ಅಷ್ಟೇನೆ, ಗಿಲ್ಲಿ ರಘು ಅವ್ರೇನೋ ಅಡಿಗೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೋಗಿ ಅಣ್ಣ ಸುಮ್ನೆ ತಮಾಷೆ ಆಯ್ತೆ ಅಣ್ಣ ಅಂತ ತುಂಬಾ ಕಾಲು ಎಳಿತಾ ಇರ್ತಾನೆ. ಬಟ್ ಅದನ್ನ ರಘು ಅವ್ರು ತುಂಬಾ ಸೀರಿಯಸ್ ಆಗಿ ತಗೊಂಡು ಅವಾಗೂ ಸಹ ಊಟದ ವಿಚಾರದಲ್ಲಿ ಗಿಲ್ಲಿಗೆ ತುಂಬಾ ಹೀಯಾಳಿಸಿ ಮಾತಾಡ್ತಾರೆ. ಒಂದಿಷ್ಟು ಪದಗಳನ್ನ ಮ್ಯೂಟ್ ಮಾಡಿದ್ದಾರೆ ನಮ್ಗೋಸ್ಕರ. ಅಂಡ್ ಒಂದಿಷ್ಟು ಕ್ಲಿಪ್ಸ್ ಗಳನ್ನ ತೋರಿಸಿಲ್ಲ, ಹೊರಗಡೆ ಜನ ಒಂದು ಬಿಗ್ ಬಾಸ್ ಬಗ್ಗೆ ಬೇರೆ ಒಪಿನಿಯನ್ ಬರುತ್ತೆ ಅಂತ. ಸೊ ಆದ್ರೆ ಅವ್ರು ಮಾತಾಡಿದ್ದಾರೆ, ಇದು ತಪ್ಪು. ಈಗ ಗಿಲ್ಲಿ ಏನೋ ಮಾತಾಡಲ್ಲ, ಗಿಲ್ಲಿ ಕಾಮಿಡಿಗೆ ತಗೊಳ್ತಾನೆ ಅಂತ ಅವನ ಮೇಲೆ ತುಂಬಾನೇ ಗೂಬೆ ಕೂರ್ಸೋದು, ಅವನ ಬಗ್ಗೆ ತುಂಬಾ ಮಾತಾಡೋದು ತುಂಬಾ ತಪ್ಪಾಗುತ್ತೆ. ಬಟ್ ಇದ್ರ ಬಗ್ಗೆ ಗಿಲ್ಲಿ ಮಾತಾಡದೆ ಇದ್ರು ಸುದೀಪ್ ಸರ್ ಮಾತಾಡಿದ್ದಾರೆ. ನಿನ್ನೆ ಎಪಿಸೋಡ್ ಅಲ್ಲಿ ರಘು ಅವ್ರಿಗೆ ಹೇಳಿದ್ದಾರೆ, ರಘು ಅವರೇ ಒಬ್ರಿಗೇನೋ ಊಟ ಹಾಕ್ತಿವಿ ಅಂದ್ರೆ ಅದೊಂದು ಪುಣ್ಯದ ಕೆಲಸ, ಅದನ್ನ ಖುಷಿಯಿಂದ ಮನ್ಸಾರೆ ಮಾಡ್ಬೇಕು. ಸುಮ್ನೆ ನಾನು ಮಾಡ್ತೀನಿ ಅಂತ ಹೋಗಿ ಯಾರೋ ಊಟಕ್ಕೆ ಕೇಳಿದಾಗ ಇಲ್ಲ ಊಟ ಮಾಡಿದಾಗ ಅದು ಅವರ ಒಂದು ಇಷ್ಟ. ಅದನ್ನ ಬಿಟ್ಟು ನೀವು ಮಾತಾಡೋ ಯಾವುದೇ ಅಧಿಕಾರ ನಿಮ್ಗೆ ಇಲ್ಲ ಅಂತ ತುಂಬಾನೇ ವಾರ್ನಿಂಗ್ ನ ಕೊಟ್ಟಿದ್ದಾರೆ ರಘು ಅವ್ರಿಗೆ. ಇನ್ನೊಂದೇನಂದ್ರೆ ಅಲ್ಲಿ ಅಡಿಗೆ ಮಾಡಿ ಅಂತ ಹೋಗಿ ಯಾರು ಫೋರ್ಸ್ಫುಲ್ ಆಗಿ ಅಲ್ಲಿ ಕಳ್ಸಿರೋದಿಲ್ಲ. ಈಗ ಮನೆ ಒಳಗಡೆ ಯಾರಿಗೂ ಅಡಿಗೆ ಮಾಡಕ್ ಬರುತ್ತೆ, ತುಂಬಾ ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡ್ತಾರೆ ಅಂದಾಗ ಅದೊಂದು ಡಿಪಾರ್ಟ್ಮೆಂಟ್ ಅಂತ ಹಾಕಿರ್ತಾರೆ. ಕ್ಯಾಪ್ಟನ್ ಆಗಿರೋರು ಒಬ್ಬೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ವಹಿಸಿರ್ತಾರೆ. ಅದ್ರಲ್ಲಿ ತುಂಬಾ ಅಡಿಗೆ ಚೆನ್ನಾಗಿ ಮಾಡೋರ್ನ ಆ ಡಿಪಾರ್ಟ್ಮೆಂಟ್ ಗೆ ಹಾಕಿರ್ತಾರೆ. ಈಗ ಅವ್ರಾಗೆ ಒಂದು ಇಷ್ಟಪಟ್ಟು ಮಾಡ್ತಾ ಇರುವಾಗ ಸೊ ಅಲ್ಲಿ ಏನೇ ಒಂದು ಚಾಲೆಂಜಸ್ ಬಂದ್ರು ಅದನ್ನ ಫೇಸ್ ಮಾಡಿ ಅವರು ಅಡಿಗೆನ ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಟು ಶುರುವಲ್ಲಿ ತುಂಬಾ ಖುಷಿಯಿಂದ ಮಾಡಿ ಆಮೇಲೆ ಒಂಥರ ಇರಿಟೇಟ್ ಆಗ್ತಾ ಇದೆ, ನನಗೆ ಸಿಟ್ಟು ಬರ್ತಾ ಇದೆ, ಸಿಟ್ಟು ತರಿಸ್ತಾ ಇದಾರೆ ಅಂದ್ರೆ ಏನು ಮಾಡಕ್ಕಾಗಲ್ಲ. ಈಗ ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ಜೊತೆ ತುಂಬಾ ಚೆನ್ನಾಗಿದ್ರು ರಘು ಅವರು. ಬಟ್ ಬರ್ತಾ ಯಾಕೋ ಗಿಲ್ಲಿಂದ ತುಂಬಾ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಿದ್ದಾರೆ. ಏನಕ್ಕೋ ಅದು ಗೊತ್ತಾಗ್ತಿಲ್ಲ. ಬಟ್ ಏನೇ ಆಗಿರ್ಲಿ, ಒಬ್ರಿಗೆ ಊಟದ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿ ಮಾತಾಡ್ಬೇಕು, ಹರ್ಟ್ ಆಗೋ ರೀತಿ ಮಾತಾಡಬಾರ್ದು ಅಂತ ನಿನ್ನೆ ಸುದೀಪ್ ಸರ್ ತುಂಬಾ ಚೆನ್ನಾಗಿ ವಾರ್ನಿಂಗ್ ನ ಕೊಟ್ಟಿದ್ದಾರೆ ರಘು ಅವ್ರಿಗೆ. ಸೊ ಇನ್ ಮುಂದಾದ್ರೂ ಆತರ ಮಾತಾಡೋದನ್ನ ಬಿಡ್ಲಿ. ಅಂಡ್ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು, ಗಿಲ್ಲಿ ಒಂದೇನೋ ಚಪಾತಿ ಕೇಳ್ತಾ ಇರ್ತಾನೆ. ಆ ಟೈಮಲ್ಲಿ ಒಂದಿಷ್ಟು ಚಪಾತಿನ ಕೊಟ್ಟಿರಲ್ಲ ರಘು ಅವರು, ಹೋಗಿ ಎದ್ದು ತಿನ್ನು ಅಂತ. ಬಟ್ ಅದೇ ರಾಶಿಕ್ ಅವರು ಸೂರಜ್ ಅವ್ರು ಬಂದು ಅವ್ರು ತಟ್ಟೆ ಕೈಯಾಗಿ ತಿಂತಾ ಇದ್ರು, ಸುಮ್ನೆ ಇದ್ದಿದ್ರು. ಇದು ಏನ್ ಅನ್ನಿಸ್ತಾ ಇದೆ ಅಂದ್ರೆ ಗಿಲ್ಲಿನ ಒಂಥರ ಕಂಡಮ್ ಮಾಡ್ತಿದ್ದಾರೆ, ಗಿಲ್ಲಿನ ದೂರ ಇಡ್ತಾ ಇದಾರೆ ಅನ್ನೋ ರೀತಿನೇ ಕಾಣಿಸ್ತಾ ಇದ್ದಿದ್ದು. ಎನಿವೇ ಏನೇ ಆಗಿರ್ಲಿ, ಗಿಲ್ಲಿಗೆ ಸಪೋರ್ಟ್ ಇದ್ದೇ ಇರುತ್ತೆ.